ಇವತ್ತು ಇನ್ನೊಂದು ಕನ್ನಡ ಸೀರಿಯಲ್ದು ಪ್ರೊಮೋ ನೋಡ್ತಾ ಇದ್ದೆ. ಜೀ ಕನ್ನಡದಲ್ಲಿ ಬರುತ್ತೆ ಇದು ಕರ್ಣ ಅಂತ ಹೇಳ್ಬಿಟ್ಟು. ಈ ಸೀರಿಯಲ್ ಬಗ್ಗೆ ಏನು ಹೇಳ್ಬೇಕಂತಂದರೆ, ಆ್ಯಕ್ಚುಲಿ ಎಲ್ಲ ಕನ್ನಡ ಸೀರಿಯಲ್ಸಲ್ಲೂ ಒಂದು ಕಾಮನ್ ಆಗಿರುತ್ತೆ. ಏನಂತಂದರೆ, ಒಬ್ಬ ಹುಡುಗ ಇರ್ತಾನೆ, ಅವನಿಗೆ ಇಬ್ಬರು ಹುಡುಗಿರನ್ನ ಕೊಟ್ಟಿರ್ತಾರೆ. ಒಬ್ಬಳು ಹೀರೋಯಿನ್ನು, ಇನ್ನೊಬ್ಳು ವಿಲನ್. ಅವಳು ಇನ್ನು ಯಾವಾಗ್ಲೂ ಇವನೇ ಬೇಕು ಅಂತ ಹೇಳ್ಬಿಟ್ಟು ಆ ಹುಡುಗಿಗೆ ತುಂಬ ಟಾರ್ಚರ್ ಮಾಡ್ತಾ ಇರ್ತಾಳೆ, ಬಿಟ್ಟೋಗ್ಲಿ ಅಂತ ಹೇಳ್ಬಿಟ್ಟು. ಸೊ ಈ ಥರ ಸೀರಿಯಲ್ಸ್ ಇರುತ್ತೆ. ಆದರೆ ಈ ಸೀರಿಯಲಲ್ಲಿ ಏನಪ್ಪ ಅಂದರೆ, ಇದರಲ್ಲೂ ಕೂಡ ಒಬ್ಬ ಹೀರೋ, ಇಬ್ಬರು ಹೀರೋಯಿನ್ಸು. ಆದರೆ ಇದರಲ್ಲಿ ಟ್ವಿಸ್ಟ್ ಏನಪ್ಪ ಅಂತಂದರೆ, ಅವರು ಹೇಳೋ ಪ್ರಕಾರ ಇಬ್ಬರು ಕೂಡ ಹೀರೋಯಿನ್ಸ್. ಸೊ ನಮ್ಮ ಜನಗಳಿಗೆ ಏನಾಗ್ಬಿಟ್ಟಿದೆ ಅಂತಂದರೆ, ಒಬ್ಳು ಹೀರೋಯಿನ್ನು ಒಬ್ಳು ವಿಲನ್ ಅನ್ನೋ ಕಾನ್ಸೆಪ್ಟ್ನ ಕನ್ಸ್ಯೂಮ್ ಮಾಡಿ ಅವರಿಗೆ ಇಬ್ಬರು ಹೀರೋಯಿನ್ ಇರೋದೊಂದು ಕಥೆಯನ್ನು ಸಹಿಸ್ಕೊಳಕ್ಕಾಗ್ತಾ ಇಲ್ಲ. ಸೊ ಅವ್ರಿಗೆ ಯಾರು ಒಬ್ಬರು ವಿಲನ್ ಬೇಕು, ಅದಕ್ಕೆ ಅವರು ನಿತ್ಯ ಕ್ಯಾರೆಕ್ಟರ್ನ ಚೂಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಇದರಲ್ಲಿ ಏನಾಗುತ್ತೆ ಅಂತಂದರೆ, ಯಾವಾಗ ಏನೇ ಆಗಲಿ ಸೀರಿಯಲಲ್ಲಿ ಅದು ಎಲ್ಲ ಅವಳೆ ಕಾರಣ. ನಿಧಿ ಹೇಳ್ತಾ ಇದ್ದಾಳೆ, ಬನ್ನಿ ಎಲ್ಲ ಸೇರಿಕೊಂಡು ನಿತ್ಯಗೆ ಕಮೆಂಟ್ ಸೆಕ್ಷನಲ್ಲಿ ಬಯೋಣ ಅಂತ. ಕರ್ಣಗೇನೋ ಕಷ್ಟ ಆಗಿದೆ, ಬನ್ನಿ ಎಲ್ಲ ಸೇರಿಕೊಂಡು ನಿಧಿಗೆ ಕಮೆಂಟ್ ಸೆಕ್ಷನಲ್ಲಿ ಬಯೋಣ ಅಂತೇಳಿ. ಅವ್ನು ಬೇಕಾದರೆ ಐ ಲವ್ ಯು ಟು ಅಂತ ಹೇಳ್ಬೋದು. ಆದರೆ ಇವಳು ಮಾತ್ರ ಮದುವೆ ಆಗಿದ್ದಾನೆ ಅಂತೇಳ್ಬಿಟ್ಟು ಪಾಪ ಫೀಲಿಂಗ್ಸ್ ಇಟ್ಕೊಳ್ಳೋಂಗಿಲ್ಲ. ಆ್ಯಕ್ಚುಲಿ ಹೇಳ್ಬೇಕಂತಂದರೆ, ನಿತ್ಯ ಕ್ಯಾರೆಕ್ಟರ್ ಸ್ವಲ್ಪ ಇನ್ನಸೆಂಟ್. ಎಲ್ಲರೂ ಕೂಡ ಯೂಸ್ ಮಾಡಿಕೊಂಡು ಅವಳನ್ನ ಬಲಿಪಶು ಮಾಡಿಬಿಟ್ಟಿದ್ದಾರೆ. ಫಸ್ಟು ಅವಳ ಮದುವೆ ಕ್ಯಾನ್ಸಲ್ ಆಯಿತು. ಬೇರೆ ಯಾರಿಗೂ ಕರ್ಣಂಗೆ ರಮೇಶ್ ಟಾರ್ಚರ್ ಕೊಡ್ಬೇಕಂತ ಹೇಳ್ಬಿಟ್ಟು ಅವಳ ಮದುವೆ ಕ್ಯಾನ್ಸಲ್, ಅವಳನ್ನೇ ಮದುವೆ ಆಗೋ ಥರ ಮಾಡೋಕೆ ಹೋಗಿ ಮದುವೆ ಕ್ಯಾನ್ಸಲ್ ಆಯಿತು. ಆಮೇಲೆ ಅವಳು ಪಾಪ ಪ್ರೆಗ್ನೆಂಟ್ ಆಗಿದ್ದಾಳೆ. ಆಮೇಲೆ ಪಾಪ ಇವಾಗ ಮದುವೆ ಆಗಿದ್ದಾಳೆ, ಬಟ್ ಮದುವೆ ಆಗಿಲ್ಲ, ಅದೊಂಥರ. ಆಮೇಲೆ ಪಾಪ ಇವಾಗ ಅವನು ಕರ್ಣ ಏನು ಮಾಡ್ತಿದ್ದಾನೆ, ನಿಧಿನ ಬೇರೆಯವ್ರ ಮದುವೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಅದನ್ನ ಮದುವೆ ನಿಲ್ಲಿಸ್ಬೇಕು ಅಂತ ಹೇಳ್ಬಿಟ್ಟು ಪಾಪ ನಿತ್ಯನೇ ಯೂಸ್ ಮಾಡ್ಕೊತಾ ಇದ್ದಾರೆ. ಎಲ್ಲರೂ ಸೇರ್ಕೊಂಡು ಅವಳು ಯೂಸ್ ಮಾಡ್ಕೊತಾ ಇದ್ದಾರೆ. ಎಲ್ಲದರಲ್ಲೂ ನಷ್ಟ ಅನುಭವಿಸಿರೋಳು ಅಂದರೆ ಅವಳೇ. ಬಟ್ ಎಲ್ಲ ಕಮೆಂಟ್ ಸೆಕ್ಷನಲ್ಲಿ ಎಲ್ಲರೂ ಪಾಪ ಅವಳಿಗೆ ಬೈತಾ ಇರ್ತಾರೆ. ಪಾಪ ನಂಗೆ ಒಂದೊಂದ್ಸಲ ಅನಿಸುತ್ತೆ, ಯಾಕೆ ಇವಳು ಕ್ಯಾರೆಕ್ಟರ್ನ ಯಾಕೆ ಇವ್ರು ಇಟ್ಟಿದ್ದಾರೆ, ಪಾಪ ಏನಾದರೂ ಮಾಡಿದ್ರೇ ಬೆಟರ್ ಇರುತ್ತೆ, ಅವಳ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅನ್ನೋ ಥರ ಅನಿಸ್ಬಿಟ್ಟಿದೆ ನನಗಂತೂ.